ಶಶಿ, ಇದರ ಜೊತೆಗೆ ಈಗ ಆಸಿಫ್ ಮುನೀರನ್ನ ಪದಚ್ಯುತಗೊಳಿಸಿ ಆ ಸೇನೆಯೇ ಆತನನ್ನ ವಶಕ್ಕೆ ಪಡೆದಿದೆ ಅನ್ನೋ ಮಾಹಿತಿ ಇದೆ. ಯೆಟ್ ಟು ಬಿ ಕನ್ಫರ್ಮ್ಡ್. ಅದರ ಜೊತೆಗೆ ಹೊಸ ಸೇನಾ ನಾಯಕನನ್ನ ಆಯ್ಕೆ ಮಾಡಿಕೊಳ್ತಾ ಇದೆ. ಫುಲ್ ಫ್ಲೆಡ್ಜ್ಡ್ ಯುದ್ಧ ಬಹಳ ದಿನಗಳ ಕಾಲ ಪಾಕಿಸ್ತಾನದ ಕೈಯಲ್ಲಿ ಮಾಡೋದಕ್ಕಾಗಲ್ಲ ಅನ್ನೋದು ವೆಲ್ ನೋನ್ ಟ್ರೂತ್, ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಕೊನೆಗೆ ಸೇನಾಧಿಕಾರಿಯ ತಲೆಗೆ ಕಟ್ಟಿ ಬಾರ್ಗೇನಿಂಗ್ ಬರುತ್ತಾ ಅಥವಾ ಇಲ್ಲಿಗೆ ನಿಲ್ಸೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬರುತ್ತಾ ಪಾಕಿಸ್ತಾನದ ಸೇನೆಯಲ್ಲಿ ಫ್ಯಾಕ್ಷನಿಸಮ್ಗಳಿದ್ದಾವೆ, ಅಂದರೆ ಗುಂಪುಗಳಿದ್ದಾವೆ ಅನ್ನುವಂತಹ ಮಾಹಿತಿಗಳಿದ್ವು. ಆಸಿಮ್ ಮುನೀರ್ನನ್ನ ಸೇನಾ ಮುಖ್ಯಸ್ಥನನ್ನ ಮಾಡಿದಾಗ ಪಾಕಿಸ್ತಾನದ ಸೇನೆಯಲ್ಲಿ ಸಾಕಷ್ಟು ಒಳಗಿಂದೊಳಗೆ ವಿರೋಧವಿತ್ತು. ಯಾಕಂದರೆ ಆಸಿಮ್ ಮುನೀರ್ ಅಷ್ಟು ಬಲಿಷ್ಠವಾದಂತಹ ನಾಯಕ ಅಲ್ಲ, ಲೀಡರ್ಶಿಪ್ ಇರಲಿಲ್ಲ ಅನ್ನುವಂತಹ ಹೇಳಿಕೆಗಳಿದ್ವು. ಯಾವಾಗ ಆತ ಪಾಕಿಸ್ತಾನದ ವೀಕ್ ಸೇನಾ ಮುಖ್ಯಸ್ಥ ಅನ್ನುವುದು ಚರ್ಚೆಗಳಾಗೋದಕ್ಕೆ ಶುರುವಾದವು. ಆಸಿಮ್ ಮುನೀರ್ ಈ ರೀತಿಯಾದಂತಹ ಒಂದು ಪ್ರಯತ್ನ ಮಾಡಿದ್ದಾನೆ ಅಂತ ಈಗ ಪಾಕಿಸ್ತಾನದಿಂದ ಕೆಲವು ಅನ್ಕನ್ಫರ್ಮ್ಡ್ ರಿಪೋರ್ಟ್ಗಳು ಬರ್ತಾ ಇದ್ದಾವೆ, ಖಚಿತವಲ್ಲದ ವರದಿಗಳು ಬರ್ತಾ ಇದ್ದಾವೆ. ಆತನನ್ನು ಪಾಕಿಸ್ತಾನದ ಸೇನೆಯೇ ಡಿಟೈನ್ ಮಾಡಿಟ್ಕೊಂಡಿದೆ, ಆತನನ್ನು ಪದಚ್ಯುತಗೊಳಿಸಲಾಗಿದೆ, ಆತನ ಬದಲಿಗೆ ಇನ್ನೊಬ್ಬರನ್ನು ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ. ಈ ರೀತಿಯ ವರದಿಗಳು ಬರ್ತಾ ಇದ್ದಾವೆ. ಆ ವರದಿಗಳು ಈವರೆಗೂ ಖಚಿತ ಆಗ್ತಾ ಇಲ್ಲ. ಯಾಕಂದರೆ ಯುದ್ಧ ಭೂಮಿಯಲ್ಲಿ ಸಂಘರ್ಷ ಇಷ್ಟರ ಮಟ್ಟಿಗೆ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥನ ವಿರುದ್ಧ ಒಂದು ಕೂಪ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಬರುತ್ತವೆ. ಒಂದು ಹಂತದವರೆಗೆ ಈ ರಿಪೋರ್ಟ್ಗಳು ಖಚಿತ ಆಗುವವರೆಗೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇಡೀ ಪಾಕಿಸ್ತಾನದ ಸೇನೆ ಭಾರತದ ದಾಳಿಯನ್ನು ಹೇಗೆ ಎದುರಿಸಬೇಕು ಅಂತ ಕಂಗಾಲಾಗಿರುವಂತಹ ಸಂದರ್ಭದಲ್ಲಿ ಸೇನಾ ದಂಡನಾಯಕನನ್ನೇ ಪದಚ್ಯುತಿ ಮಾಡ್ತು ಅಂದರೆ ಇಡೀ ಸೇನೆಯ ಜಂಗಾಬಲವೇ ಅಡಗಿ ಹೋಗುತ್ತೆ. ಏನಾಗಿದೆ ಅನ್ನೋದು ಎಕ್ಸಾಕ್ಟ್ಲಿ ನಮಗೂ ಮಾಹಿತಿ ಸಿಗ್ತಾ ಇಲ್ಲ. ಕೆಲವು ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ಗಳನ್ನು ಆಧಾರವಾಗಿ ಇಟ್ಟುಕೊಂಡು ಹೇಳೋದಾದರೆ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥನನ್ನು ಡಿಟೈನ್ ಮಾಡಲಾಗಿದೆ, ಹೊಸ ಮುಖ್ಯಸ್ಥನನ್ನು ನೇಮಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ರಿಪೋರ್ಟ್ಸ್ಗಳು ಇನ್ನು ಕನ್ಫರ್ಮ್ ಆಗಬೇಕಾಗಿದೆ. ರೈಟ್. ಈಗ ನೌಕಾ ಸೇನೆಯ ದಾಳಿ ಎಲ್ಲಿವರೆಗೆ ಬಂದಿದೆ ಅನ್ನೋದರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಅಟ್ ದ ಸೇಮ್ ಟೈಮ್ ಭಾರತ ದಾಳಿ ನಡೆಸಿರುವ ಪಾಕಿಸ್ತಾನದ ನಗರಗಳ ಪರಿಸ್ಥಿತಿ ಹೇಗಿದೆ ಈಗ? ಅರಬ್ಬಿ ಸಮುದ್ರದಲ್ಲಿ ಭಾರತದ ನೌಕಾಪಡೆ 26 ಯುದ್ಧ ನೌಕೆಗಳೊಂದಿಗೆ ಜೊತೆಗೆ INS ವಿಕ್ರಾಂತ್ನ ಜೊತೆಗೆ ಪಾಕಿಸ್ತಾನದ ಪ್ರಮುಖ ನಗರ ಅಂದರೆ ಪಾಕಿಸ್ತಾನದ ಕರಾವಳಿಯಲ್ಲಿರುವಂತಹ ಕರಾಚಿ ನಗರವನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಕರಾಚಿಯ 16 ಸ್ಥಳಗಳ ಮೇಲೆ ದಾಳಿ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಬಂದವು. ಅದಾದ ನಂತರ ಈಗ ಪಾಕಿಸ್ತಾನದ ಮೇಲೆ ಒಂದು ಹಂತದ ದಾಳಿ ಮುಕ್ತಾಯ ಆಗಿದೆ. ಭಾರತದ ಸೇನೆ, ಭಾರತದ ನೌಕಾ ಸೇನೆ, ವಾಯುಪಡೆಗಳು ಅಲರ್ಟ್ನಲ್ಲಿದ್ದಾವೆ. ಈಗ ನಡೀತಾ ಇರುವಂತಹ ಬೆಳವಣಿಗೆಗಳೇನು ಅಂದರೆ ಜಮ್ಮು ಕಾಶ್ಮೀರದ ಪೂಂಚ್, ರಜೌರಿ, ಬಾರಾಮುಲ್ಲಾ ಈ ಸೆಕ್ಟರ್ಗಳಲ್ಲಿ, ಸಾಂಬಾ ಈ ಸೆಕ್ಟರ್ಗಳಲ್ಲಿ ಭಾರತದ ಮೇಲೆ ಶೆಲ್ಲಿಂಗ್ ಮತ್ತು ಗುಂಡಿನ ದಾಳಿಯನ್ನು ಮಾಡಲಾಗ್ತಾ ಇದೆ. ಸಾಂಬಾದಲ್ಲಿ ಪ್ರಮುಖವಾಗಿ ಭಾರತಕ್ಕೆ ಉಗ್ರರನ್ನು ನುಸುಳಿಸಿ ಮತ್ತೊಂದು ಭಯೋತ್ಪಾದಕ ಕೃತ್ಯವನ್ನು ಮಾಡಿಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡುವಂತಹ ದುಸ್ಸಾಹಸವನ್ನು ಮಾಡಿದೆ. ಆಗ ಉಗ್ರರನ್ನು ನುಸುಳಿಸೋದಕ್ಕೆ ಪ್ರಯತ್ನ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಅಧಿಕಾರಿಗಳು, BSFನ ಅಧಿಕಾರಿಗಳು ಉಗ್ರರು ಒಳನುಸುಳುವ ಪ್ರಯತ್ನವನ್ನು ವಿಫಲಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ರೈಟ್ ಶಶಿ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.